ಪ್ರಜ್ಞೆನೇ ಇರಲ್ಲ ಗುರು ಜನಗಳಿಗೆ, ಏನು ಮಾಡೋದು? ಎಷ್ಟು ಪ್ರಜ್ಞೆ ಬೇಡವಾ? ಆಫ್ ಮಾಡಬೇಕು, ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬೇಕು ಅಂತ. ಸೋನು, ನಮಸ್ಕಾರ ಕರುನಾಡು, ಎಲ್ರಿಗೂ ಶುಭೋದಯ. ನಾನು ಇವತ್ತು ನಮ್ಮ ಮನೆಯವರಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಅದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಅಂತ. ಪ್ರ್ಯಾಂಕ್ ಏನು ಅಂದರೆ ಇಷ್ಟ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದನ್ನು ಒತ್ತಿಸ್ತೀನಿ. ಒತ್ತಿಸಿ ಅವರಿಗೆ ಹೇಳ್ತೀನಿ, ಆಫೇ ಮಾಡಿಲ್ಲ ಹಾಗೆ ಹೋಗಿದ್ದೀರಾ ಆನೆ ಇಟ್ಟು ಅಂತ. ನೋಡೋಣ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಆನ್ ಮಾಡ್ತೀನಿ ನಾನು ಫಸ್ಟು. ಕಡಿಮೆ ಇಟ್ಟಿದ್ದೀನಿ. ಓಕೆ, ಈಗೊಂದು ತೋರ್ಸಕ್ಕೊಂದು ವಿಡಿಯೋ ಮಾಡ್ಕೋತೀನಿ. ಆಫ್ ಮಾಡಿಬಿಡೋಣ ಫಸ್ಟು. ಪ್ರಜ್ಞೆನೇ ಇರಲ್ಲ ಗುರು ಜನಗಳಿಗೆ, ಏನು ಮಾಡೋದು? ಎಷ್ಟು ಪ್ರಜ್ಞೆ ಬೇಡವಾ? ಆಫ್ ಮಾಡಬೇಕು, ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬೇಕು ಅಂತ. ಸೋನು, ಅಮ್ಮ ಸೋನು, ಅಲ್ಲಿ ಒಲೆ ಮೇಲೆ ಇಟ್ಟಿದೆಯಲ್ಲ, ಆಫೇ ಮಾಡಿಲ್ಲ, ಅದು ಸಣ್ಣಕ್ಕಿಟ್ಟು ಹಂಗೆ ಹೋಗಿದೆಯಾ? ಒಲೆ ಮೇಲೆ ಇಟ್ಟಿದೆಯಲ್ಲ, ಆಫೇ ಮಾಡಿಲ್ಲ ಸ್ಟವ್. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಗ್ಯಾಸ್ ಆಫ್ ಮಾಡಿಲ್ಲ, ಮಾಡಿದ್ದೀನಿ. ಸ್ವಲ್ಪ ನೋಡ್ಕೊಂಡ್ ಬರ್ಬೇಕು ತಾನೆ. ಇಲ್ಲ, ಆಫ್ ಮಾಡಿಲ್ಲ. ಬಾ ಇತ್ತೀನಿ ಹಬ್ಬ ಹೊರಗಡೆ. ಸೊ ನಂಬಿದಾರ, ನೋಡೋಣ. ಅದಾದ ನಂತರ ವಿಡಿಯೋ ತೋರಿಸ್ತೀನಿ ಏನಾಗುತ್ತೆ ಅಂತ. ಮತ್ತೆ ಹೋಗಿತ್ತು ನೋಡೋದು, ಗ್ಯಾಸ್ ಆಫ್ ಮಾಡಿ ಹೋಗ್ಬೇಕು, ಹಂಗೆ ಹೋಗ್ತಾರಾ? ಇವಾಗ ನೋಡಿದ್ರೆ ಏನು ಬಂತು? ಗಮನ ಇರ್ಬೇಕು ಕಣೆ, ಗಮನ ಇಲ್ಲಂದ್ರೆ ಸಣ್ಣಕ್ಕಿತ್ತದು. ನೋಡಿಲ್ಲ ಅಂದಿದ್ರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಬಂದ್ ಮಾಡೋತ್ತಿಗೆಲ್ಲ ಖಾಲಿ ಆಗ್ತಿರ್ಲಿಲ್ವಾ ಗ್ಯಾಸು? ಕಾಲಿಗೇನು ಬೀಳೋದು ಬೇಡ, ಇನ್ನು ಮುಂದೆ ಹಿಂಗೆಲ್ಲ ಮಾಡಬೇಡ, ಹುಷಾರಾಗಿರೋ. ನಿಂಗೆ ಕೇಳ್ತಿರೋದು. ಹೂವನ್ನಕ್ಕೆ ಹೋಗಿ ನೋಡು. ಇರ್ಲಿ ಬಿಟ್ಟು, ಬೇಜಾರಾಗ್ಬಿಡ, ಆಫ್ ಮಾಡಿದ್ದೀನಿ ತಾನೆ. ಸುಬ್ಬಕ್ಕ, ಏನು ಗೊತ್ತಾ, ನನ್ನ ಮೊನ್ನೆ ನಿನಗೆ ಗ್ಯಾಸಿನ ಆಫ್ ಮಾಡಿಲ್ಲ ಅಂತ ಹೇಳಿದ್ನಲ್ವಾ, ಅದು ಪ್ರ್ಯಾಂಕ್. ಅದು ಆ್ಯಕ್ಚುಲಿ ಆಫೇ ಇತ್ತು, ನಾನೇ ಆನ್ ಮಾಡಿ ಮತ್ತೆ ವಿಡಿಯೋ ಮಾಡಿಕೊಂಡು ನಿನಗೆ ಪ್ರ್ಯಾಂಕ್ ಮಾಡಿರೋದು ಅದು. ಹುಣ್ಣಿಮೆ ಅಂತ ಅಂದು, ಹುಣ್ಣಿಮೆ ಅಲ್ಲ, ಚಂದ್ರಗ್ರಹಣ ಅಂತ ಅಂದ್ಬಿಟ್ಟು ಚಂದ್ರನ ಸುತ್ತ ಕೆಂಪು ಕಲರು ಒಂದು ಸರ್ಕಲ್ ಆಗಿತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಅದಕ್ಕೋಸ್ಕರ ಅದು ಕ್ಯಾಪ್ಚರ್ ಮಾಡಿಕೊಂಡೆ. ಫೋನಲ್ಲಿ ಈ ರೀತಿ ಬಂದಿದೆ, ಬಟ್ ಲೈವ್ ಸಖತ್ತಾಗಿತ್ತು. ಓಕೆ, ಇವಾಗ ನಾವು ಹೂ ಕಟ್ತಾ ಇದ್ದೀವಿ. ನಾಳೆ ಕೃಷ್ಣನಿಗೆ ಹಾಕೋದ್ರ ಸಂಬಂಧ. ನೋಡಿ, ರೆಡಿ ಆಗಿದೆ ಇವಾಗ ಹೂವು. ನಮ್ಮ ಕೃಷ್ಣನಿಗಾಗಿ ಹೂವಿನ ಹಾರ ರೆಡಿಯಾಗಿದೆ. ನಾಳೆ ಡನ್ ಬೈ ನಮ್ಮ ಮನೆಯವರು ಕೃಷ್ಣನಿಗಾಗಿ. ಬೆಳಿಗ್ಗೆ ಪೂಜೆ ಮಾಡಿದ ನಂತರ ನಿನ್ನೆ ಕಟ್ಟಿದ್ದ ಹೂವಿನ ಹಾರನ ಕೃಷ್ಣನಿಗೆ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಯಾವ ರೀತಿ ಅನ್ನಿಸ್ತಾ ಇದೆ ಹಾಕಿದ ನಂತರ ಅಂದರೆ, ಪ್ರತಿದಿನ ಈ ರೀತಿ ಮಾಡಿ ಕೃಷ್ಣನಿಗೆ ಹೂವಿನ ಹಾರ ಹಾಕಬೇಕು ಅನ್ನೋಷ್ಟು ತುಂಬ ಮನಸ್ಸಿಗೆ ಇಡಿಸಿದ್ದು. ತುಂಬ ಚೆನ್ನಾಗಿತ್ತು. ಸಂಜೆ ಆಯಿತು, ಹೊಟ್ಟೆ ಹಸಿವು ಅಂತ ಇತ್ತು. ಸೊ ಕೇಕ್ ತಿನ್ನೋಣ ಅಂತ ಬಂದ್ವಿ. ನಿಮಗೆ ಗೊತ್ತು, ಇಲ್ಲಿ ಬರ್ತಾನೆ ಇದ್ವಿ ನಾವು. ಬಟ್ ಇದು ಲಾಸ್ಟ್ ಟೈಮು, ಮತ್ತೆ ಬರಲ್ಲ. ನೋ ಮೋರ್ ಶುಗರ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬಾಬು ಸಿಂಗ್ ಠಾಕೂರ್ ಪೇಡ, ಧಾರವಾಡ ಪೇಡ. ಆಹಾ, ಎಷ್ಟು ಸಖತ್ತಾಗಿದೆ. ಬನ್ನಿ ತಿನ್ನೋಣ. ಧಾರವಾಡ ಪೇಡ, ದಾವಣಗೆರೆಯಲ್ಲಿ. ಸಖತ್ತಾಗಿದೆ ಮಾತ್ರ ಧಾರವಾಡ ಪೇಡ. ತುಂಬ ಸ್ವೀಟು ಅನ್ಸಲ್ಲ, ತಿನ್ನೋಕ್ಕೂ ಮಜಾ ಇರುತ್ತೆ. ಮೇಲ್ಗಡೆ ಶುಗರ್ ಕೋಟಿಂಗು. ಸಖತ್ತಾಗಿದೆ. ನೋಡಿ ಎಷ್ಟೊಂದು ಹೂವಿದೆ. ಇವತ್ತು ಕೃಷ್ಣನಿಗೆ ನಾವು ನಿನ್ನೆ ಗುಲಾಬಿದು ಮಾಡಿದ್ವಿ ಅಲ್ವಾ,
ಇವತ್ತು ಈ ಹೂವು ಮಾಡಬೇಕು ಅಂದ್ಕೊಂಡಿದ್ದೀವಿ ಮ್ಯಾರಿಗೋಲ್ಡಿಂದು. ಸೊ ಇದನ್ನು ನಾಳೆ ಎಷ್ಟಾಗುತ್ತೋ ಅಷ್ಟೆಲ್ಲ ಕಟ್ಬಿಟ್ಟು ಅಲಂಕಾರ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದೆ. ಸೊ ಇದನ್ನು ಇವತ್ತು ಕಟ್ಬಿಟ್ಟು ಕೃಷ್ಣನಿಗೆ ಮೇನ್ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ದೀವಿ. ಸೊ ರೆಡಿಯಾಗಿದೆ ಕೃಷ್ಣನಿಗೋಸ್ಕರ ನಾವು ಮಾಡಿದ ಹಾರ. ಇವತ್ತು ಮಾರಿಗೋಲ್ಡು ಮತ್ತು ರೋಸ್ ಹಾಕ್ಬಿಟ್ಟು ಕೆಳಗಡೆ 3 ಕಲರಿಂದ ರೋಸ್ ಹಾಕಿದ್ದೀವಿ. ಸೊ ಇದು ನಾಳೆ ನಮ್ಮ ಕೃಷ್ಣನಿಗೆ ಹಾಕ್ತಾ ಇರೋದು ನಾವು. ಇಷ್ಟ ಆಯಿತಾ? ಒಂದು ಲೈಕ್ ಕೊಡಿ. ಇನ್ನೂ ನೋಡಬೇಕು ಅಂತ ಆಸೆದನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ಇದನ್ನು ಕಟ್ತೀವಿ, ಕಟ್ಟಿದ್ಮೇಲೆ ನಾಳೆ ತೋರಿಸ್ತೀವಿ ಎಷ್ಟು ಚೆನ್ನಾಗಿದೆ ಹೂವು ಅಂತ. ಸೊ ಅದಾದ ನಂತರ ನಾನು ಇವತ್ತಿನ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ಮತ್ತು ನಾವು ಶನಿವಾರ ಏನೇನೆಲ್ಲ ಮಾಡ್ತೀವಿ, ಸೋ ಮಚ್ ಆಫ್ ಪ್ಲ್ಯಾನಿಂಗ್ ಇಸ್ ದೇರ್. ಏನೇನು ಮಾಡ್ತೀವಿ ಎಂತ ಮಾಡ್ತೀವಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಸಿ ಯು, ಸೈನಿಂಗ್ ಆಫ್. ನಿನ್ನೆ ಮಾರಿಗೋಲ್ಡಲ್ಲಿ ಕಟ್ಟಿದ್ದು ತುಂಬ ಚೆನ್ನಾಗಿ ತುಂಬ ಸೊಗಸಾಗಿ ಕಾಣ್ತಾ ಇದೆ. ನೋಡೋಕ್ಕೆ ಖುಷಿಯಾಗುತ್ತೆ ಕೃಷ್ಣನ.